ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ರೆಸಾರ್ಟ್ ರೀಚ್ ಆದ್ವಿ. ಆಫ್ಟರ್ ರೀಚಿಂಗ್ ದೇರ್ ಅವರು ನಮ್ಮನ್ನ ಪಿಕ್ ಮಾಡಿ ರೂಮ್ ಹತ್ರ ಬಿಟ್ಟರು. ಸೂಪರ್ ಅಲ್ವಾ? ವಾವ್, ಬ್ಯೂಟಿಫುಲ್ ರೂಮ್ ವಿತ್ ವ್ಯೂ. ನಾನಂತೂ ವೇಟ್ ಮಾಡ್ತಾನೇ ಇದ್ದೆ ಈ ಡೇ ಔಟ್ಗೆ. ಬನ್ನಿ ರೆಸ್ಟೋರೆಂಟ್ಗೆ ಹೋಗೋಣ. ವಾವ್, ಓ ತುಂಬ ಜನ ಇದ್ದಾರೆ. ಬನ್ನಿ ಪಾನಿಪುರಿ ತಿನ್ನ. ನಾನು ಪಪ್ಪ ಅಮ್ಮ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫುಡ್ಡು ಅಂತೂ ಸೂಪರಾಗಿದೆ ಮಗ. ನಮ್ಮಮ್ಮ ಅಂತೂ ಪಪ್ಪನ ಇಂಪ್ರೆಸ್ ಮಾಡೋಕ್ಕೆ ಈ ಥರ ಯಾವುದಾದ್ರೂ ಒಂದು ತತೆ ಮಾಡ್ತಾನೇ ಇರ್ತಾರೆ. ಫ್ರೆಂಡ್ಸ್ ಜೊತೆ ಒಂದು ಫೋಟೋ. ಗೇಮ್ಸ್ ಆಡೋಕ್ಕೆ ಟ್ರೈ ಮಾಡಿದ್ವಿ. ಅಮ್ಮ ಗಾಡಿ ಓಡಿಸ್ಬೇಕು ಅಂತ ಆಸೆಯಿಂದ ಬಂದರು. ನನಗೂ ಟ್ರೈ ಮಾಡೋಕ್ಕೆ ಆಸೆ ಇತ್ತು, ಬಟ್ ಇವರು ಏಜ್ ಲಿಮಿಟ್ ಅಂದ್ಬಿಟ್ರು. ಜಿಪ್ಲೈನ್ ಸೈಕ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರಾಗಿತ್ತು. ಎಷ್ಟು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಬಟ್ ಒಂದೇ ಥಿಂಗು, ಸೀನಣ್ಣ ಆ ಕಡೆಯಿಂದ ಕೈ ಬಿಡೋನು ಅಂತಲೇ ಇದ್ದರು. ಹಾರ್ಟು ದಗ 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 ಅಂತ ಹೊಡಿತಾ ಇತ್ತಪ್ಪ. ವಾಟರ್ ರೋಲರ್ ಅಂತೂ ಫುಲ್ ಮಜಾ ಇತ್ತು ಗುರು. ಎಷ್ಟು ನಕ್ಕು ಬಿದ್ದಿ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ಎಕ್ಸ್ಪೀರಿಯನ್ಸ್ ಸಾಕಾಗೋಗಿತ್ತು. ಇಡೀ ರೋಲರ್ ಕೋಸ್ಟರ್ ಅಂತೂ ಸೂಪರಾಗಿತ್ತು. ನಾನಂತೂ ಭಯ ಪಟ್ಕೊಂಡ್ಬಿಟ್ಟಿದ್ದೆ. ನಮ್ಮ ಅಪ್ಪಂಗೆ ಒಂದ್ಸತಿ ಟ್ರೈ ಮಾಡೋಣ ಅನಿಸ್ತು, ಭಯನೇ ಪಟ್ಕೊಂಡಿಲ್ಲ. ಜಿಪ್ಲೈನ್ ಟ್ರೈ ಮಾಡಿದೆ. ಮೌಂಟೇನ್ಸ್ ವ್ಯೂ ಅಂತೂ ಸೂಪರಾಗಿತ್ತು ಗುರು. ನೇಚರ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಬ್ಯೂಟಿಫುಲ್ ರೆಸಾರ್ಟು. ಸ್ವಿಮ್ಮಿಂಗ್ ಪೂಲ್ ಅಂತೂ ಸೂಪರಾಗಿತ್ತು. ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಕಲಿಯುಗದ ಬಕಾಸುರ ಅಂದರೆ ನಮ್ಮ ಸೀನಣ್ಣ. ಯಪ್ಪ ನೋಡಿ ಹೆಂಗೆ ತಿಂತವ್ರೆ. ಮಸಲ್ ಬಿಲ್ಸ್ ಮಾಡ್ಕೊ ಅಂದರೆ ಹೊಟ್ಟೆ ದಪ್ಪ ಮಾಡ್ಕೊತಾರೆ. ಫೈನಲಿ ನನ್ನ ಫೇವ್ರೆಟ್ ಸ್ಪಾಟ್ ಸ್ವಿಮ್ಮಿಂಗ್ ಪೂಲ್. ನಾನಂತೂ ತಿಂದಿದ್ದೆಲ್ಲ ಕರೆಸ್ಬಿಟ್ಟೆ. ಕ್ಯಾಲರೀಸ್ ಬರ್ನ್ ಆಯಿತು. ಫೈನಲಿ ವೆಕೇಟ್ ಮಾಡೋ ಟೈಮು ಒಂಚೂರು ಬೇಜಾರಾಯಿತು. ಅದಕ್ಕೆ ಸ್ವಿಂಗಿಗೆ ಬಂದೆ. ಆಮೇಲೆ ನಮ್ಮ ಅಮ್ಮನೂ ಜಾಯ್ನ್ ಆಗಿಬಿಟ್ರು. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ವಿ ಹ್ಯಾಡ್ ಎ ಗುಡ್ ಟೈಮ್ ಇನ್ ರಾವಿಶಿಂಗ್ ರಿಟ್ರೀಟ್. ಬಾಯ್. ಬೇಜಾರಾಗುತ್ತೆ.